ಚಾಮರಾಜ ಜಿಲ್ಲೆಯಲ್ಲಿರುತ್ತಂಥ ರಾಮಸಮುದ್ರ ಎಂಬ ಟೌನ್. ಆ ಟೌನಲ್ಲಿ ನಮ್ಮ ನಗರಸಭೆ ವ್ಯಾಪಿಸಿರತಂಥ ರಾಮಸಮುದ್ರದಲ್ಲಿ ಎಂಥ ಒಂದು ಹೇಳತ್ತಿರೋದಂಥ ಒಂದು ಸಣ್ಣ ಸಮಸ್ಯೆನ ಅವರು ನಮಗೆ ಬಗೆಹರಿಸ್ಕೊಳ್ಳ ಅಂದಮೇಲೆ ಇನ್ನೇನಪ್ಪ ನಾವು ಕೇಳ್ಬೇಕಂತಿರೋದು. UGD ಕೆಲಸ ಮಾಡುವಾಗ ಇದನ್ನು ನೆಲ್ಲಿ ಪೈಪ್ ಹಾಕುವಾಗ ಕುಡಿಯೋ ನೀರಿನ ಪೈಪ್ ಹಾಕುವಾಗ ಅದನ್ನು ಡ್ಯಾಮೇಜ್ ಮಾಡಿ ಹೋಗಿದ್ದು. ಮತ್ತು ಅದು UGD ನೀರೆಲ್ಲ ಲೆಟ್ರಿನು ಮತ್ತು ಎಲ್ಲ ಥರ ಬಂದು ಕುಡಿಯೋ ನೀರಿಗೂ ಕೂಡ ಅದು ಮಿಕ್ಸಾಗಿ ಎಷ್ಟೋ ಜನ ಕುಡಿದಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ತಿಳಿದಂಥ ತಕ್ಷಣ ನಾವು ನಗರಸಭೆಗೆ ಕಂಪ್ಲೇಂಟ್ ಮಾಡಿದಾಗ ಅವ್ರೇನು ಮಾಡಿದ್ರು, ನಗರಸಭೆ ನೀರಿನ ಕಾವೇರಿ ನೀರು ಪೈಪ್ನ ನೋಡಿ ಆ ಕಡೆ ನೋಡಿ ಸರ್, ಅಲ್ಲಿ ಆ ಪೈಪ್ನ ಬೇರೆ ಕಡೆ ಹಾಕಿ ಬಿಟ್ಟು 1.5 ತಿಂಗಳಾಗಿದೆ, ಇದಾಗಿ 2 ತಿಂಗಳಾಗಿದೆ. ಎಷ್ಟೋ ಸರಿ ಗಮನಕ್ಕೆ ತಂದರೂ ಕೂಡ ಇದು ಒಂದೇ ಸಮಸ್ಯೆ ಇಲ್ಲ. ರಾಮಸಮುದ್ರದಲ್ಲಿ ಆ ಕೆಳಗಡೆ ನಾಯಕರಿ ಬೀದಿ ಅಂತ ಬರುತ್ತೆ, ಆದಿಜಂಬರ ವಾಸ ಮಾಡುವಂಥ ಜಾಗ ಅದು. ಅಲ್ಲೂ ಕೂಡ 2 ಪೈಪ್ಗಳು ಒಡೆದೋಗಿ ಅದು 6 ತಿಂಗಳ ಮೇಲಾಗಿದೆ. ಸುಮ್ಮನೆ ಹೋಗ್ತಾರೆ, ಮಣ್ಣು ಹಾಕ್ತಾರೆ, ನೋಡ್ತಾರೆ, ಹೋಗ್ತಾ ಇರ್ತಾರೆ ಹೊರತು ಯಾರು ಕೂಡ ಇದನ್ನು ಗಮನಕ್ಕೆ ತಗೊಂಡು ಸರಿಪಡಿಸ್ತಾ ಇಲ್ಲ. ಆದ ಕಾರಣವಾಗಿ ನಾವು ಇಲ್ಲಿ ತನಕ ಕಾದಿದ್ದೀವಿ, ತಾಳ್ಮೆದಿದ್ದೀವಿ. ಇದನ್ನು ಸರಿಪಡಿಸಿ ಬೇಗ. ಜೊತೆಯಲ್ಲಿ ಎದುರುಗಡೆ ಆಸ್ಪತ್ರೆ ಐತೆ, ಅಂಗಡಿಗಳೈತೆ, ಮಾರಮ್ಮನ ದೇವಸ್ಥಾನ ಮತ್ತು ಮಠ ಐತೆ. ಇಲ್ಲಿ ಸಾರ್ವಜನಿಕರು ಓಡಾಡೋಂಥ ಜಾಗ. ಪ್ರತಿಯೊಬ್ಬರು ಆರೋಗ್ಯ ಕೇಂದ್ರ, ಆಯುಷ್ಮಾನ್ ಆರೋಗ್ಯ ಕೇಂದ್ರ ಇದ್ದರೂ ಕೂಡ ಅವರು ಕೂಡ ಹೇಳಿದ್ದಾರೆ. ಆದರೆ ಇದನ್ನು ರೋಗ ಮುಕ್ತ ರಾಮಸಮುದ್ರ ಮಾಡಬೇಕು ಅಂತ ಇದ್ದಾರೆ, ಇಲ್ಲ ರೋಗ ರಾಮಸಮುದ್ರ ಮಾಡಬೇಕು ಅಂತ ಮಾಡ್ತಾರೋ ಅದು ನಿಮ್ಗೆ ಗೊತ್ತಾಯ್ತು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಡಿ. ಇಲ್ಲ ಅಂತಂದರೆ ನಾವು CM ಅವ್ರಿಗೆ ಪತ್ರನ ಮನೆಯನ್ನು ಕಳಿಸಿ ಅದು ಮುಂದಿನ ಕಾರ್ಯಕ್ರಮ ಆಗೋ ತನಕ ನೀವು ಮಾಡ್ಕೊಳ್ಳೋಗ್ಬೇಡಿ. ದಯವಿಟ್ಟು ವಿಶ್ವಾಸದಿಂದ ಕಳಕಳಿಂದ ಕೇಳ್ಕೊತಿದ್ದೀವಿ. 2 ತಿಂಗಳಾಗಿದ್ರೂ ಇದನ್ನು ಸ್ಪಂದಿಸಿಲ್ಲ. ದಯವಿಟ್ಟು ಇನ್ನೊಂದು 3-4 ದಿನದಲ್ಲಿ ಇದನ್ನು ವ್ಯವಸ್ಥೆ ಮಾಡಿ.